ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ತಲೆಕಾಲು ಸಾಂಬಾರು ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಇವಾಗ ನೋಡಿ, ತಲೆಕಾಲನ್ನ ತೊಳೆದು ಇಟ್ಕೊಂಡಿದ್ದೀವಿ. ಇದಕ್ಕೆ ಮಾಂಸಕ್ಕೆ ನಾನು ಅರಿಶಿನ ಪುಡಿ, ಒಂದಿಡಿ ಉಪ್ಪು ಮತ್ತು ಅಚ್ಚಕಾರದ ಪುಡಿನ ಸೇರಿಸಿ ಮಿಕ್ಸ್ ಮಾಡಿ ನಾನು ಕುಲ್ಕ್ಬಿಟ್ಟು, ಈ ಥರ ಸೌಟಲ್ಲೇನು ಮಿಕ್ಸ್ ಮಾಡಲ್ಲ, ಈ ಥರ ಕುಲ್ಕಿ ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೀವಿ. ಅದು ಚೆನ್ನಾಗಿ ಸುಂಡ್ಲಿಕ್ಕೆ ಬಿಟ್ಬಿಟ್ಟು ಅರಿಶಿನ ಪುಡಿ ಮತ್ತು ಧನಿಯಾ ಪುಡಿ, ಕೊತ್ತಂಬರಿ ಸೊಪ್ಪು, ಚಕ್ಕೆ, ಲವಂಗ, ಬೆಳ್ಳುಳ್ಳಿ, ಶುಂಠಿನ, ಈರುಳ್ಳಿ ಹಾಕಿ, ಅರಿಶಿನ ಈರುಳ್ಳಿ ಅಂತ ಕರಿತೀವಿ, ಅದನ್ನು ರುಬ್ಕೊಳ್ಳೋಕ್ಕೆ ರೆಡಿ ಮಾಡಿಕೊಂಡು ಇಟ್ಕೊಂಡಿದ್ದೆ. ಆ ರುಬ್ಬಿರೋ ಮಿಶ್ರಣನ ನಾನು ಮಾಂಸ ಚೆನ್ನಾಗಿ ಸುಂಡಿರೋದಕ್ಕೆ ಹಾಕ್ತಾಯಿದ್ದೀನಿ. ನೋಡಿ, ಇದನ್ನು ಈ ಥರ ಮಿಕ್ಸ್ ಮಾಡಿ ನಾನು 1 ಸ್ಪೂನಷ್ಟು ಮಟನ್ ಸಾಂಬಾರು ಪುಡಿನ ಇಲ್ಲಿಗೆ ಹಾಕ್ಕೊಳ್ತೀನಿ. ನಾನು ಪೀಸ್ ಚೆನ್ನಾಗಿ ರುಚಿ ಹಿಡ್ಕೊಳ್ಳುತ್ತೆ ಅಂತ, ಖಾರ ಎಲ್ಲ ಚೆನ್ನಾಗಿರುತ್ತೆ ಅಂತ ಹಾಕ್ತೆ. ಇವಾಗ ಇದನ್ನು ಕ್ಲೋಸ್ ಮಾಡಿ ಒಂದು 2 ವಿಷಲ್ 3 ವಿಷಲ್ ಬರೋ ತನಕ ಇಟ್ಕೊಳ್ಳೋಣ. ಇವಾಗ ನೋಡಿ, ಕಾಯಿ ಮತ್ತು ಕಡಲೆನ ರುಬ್ಕೊಂಡು ಇಟ್ಕೊಂಡಿದ್ದೀನಿ. ಮತ್ತು ನಾನೊಂದು 2 ಸ್ಪೂನ್ ಮಟನ್ ಸಾಂಬಾರು ಪುಡಿ, ಅರ್ಧ ಟೊಮೊಟೊನ ಕಟ್ ಮಾಡಿ ರುಬ್ಬಿ ಇದಕ್ಕೆ ಸೇರಿಸಿದ್ದೀನಿ ನಾನು. ಅದು ಚೆನ್ನಾಗಿ ಬೇಯ್ತಾ ಇದೆ. ಬೆಂದ ನಂತರ ಕಾಯಿನ ಸೇರಿಸ್ತೀನಿ ನಾನು. ಅದು ರುಚಿಗೆ ತಕ್ಕಷ್ಟು ಉಪ್ಪನ್ನ ನೀವು ಇವಾಗ ಬೇಕಾದರೂ ಆ್ಯಡ್ ಮಾಡ್ಕೋಬೋದು. ನಾನು ಸ್ವಲ್ಪ ಅಲ್ಲಿಗೆ ಹಾಕಿದ್ನಲ್ವ, ನೋಡ್ಕೊಂಡು ಇವಾಗ ಸೇರಿಸ್ಕೊಳ್ತೀನಿ. ನೋಡಿ, ಇವಾಗ ಇದು ಚೆನ್ನಾಗಿ ಬೇಯ್ತಾ ಇದೆ. ಇವಾಗ ತಲೆಕಾಲು ಸಾಂಬಾರು ರೆಡಿಯಾಗಿದೆ. ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಾದ್ರು ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಮುದ್ದೆ ಜೊತೆ ತಲೆಕಾಲು ಸಾಂಬಾರು ರೆಡಿಯಾಗಿದೆ. ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು.